ಗಿಲ್ಲಿ ಕ್ರೇಜ್ ನೋಡಿದಾಗ ನನಗೆ ಏನು ಅನ್ನಿಸ್ಲಿಲ್ಲ. ಯಾಕಂದರೆ ಗೊತ್ತು, ಜನ ಮರಳೋ ಜಾತ್ರೆ ಮರಳೋ, ಒಂದು ಬಿಗ್ ಬಾಸ್ ಅಂತ ಬಂದಾಗ ಕೆಲವ್ರಿಗೆ ಆ ಲೆವೆಲಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಆಗೋದು ನಾನು ನೋಡಿದ್ದೀನಿ. ಅದು ಜನ ಮರಳೋ ಜಾತ್ರೆ ಮರಳೋ. ಲಾಸ್ಟ್ ಸೀಸನಲ್ಲೂ ನಾವು ತುಂಬ ಜನರನ್ನ ನೋಡಿದ್ದೀನಿ, ಹೆಸರು ಹೇಳಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದಿವೆತ್. ಜಾನ್ವಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಆಕ್ಟಿವ್ ಆಗಿ ಆಟವನ್ನ ಆಡ್ಕೊಂಡು ಬರ್ತಾ ಇದ್ರು ಕೂಡ ಕೊನೆಗೆ ಗೇಟ್ ಪಾಸ್ ಸಿಕ್ಕಂತಹ ಜಾನ್ವಿ. ಈ ಜಾನ್ವಿ ಬಿಗ್ ಬಾಸ್ ಮನೆಗೂ ಹೋಗೋಕ್ಕಿಂತ ಮುಂಚೆ ಅದೇ ಕಲರ್ಸ್ ಕನ್ನಡದಲ್ಲಿ ಒಂದಷ್ಟು ಕೆಲಸಗಳನ್ನ ಮತ್ತು ಆಂಕರಿಂಗ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ. ಹಲವಾರು ನ್ಯೂಸ್ ಚಾನೆಲ್ಗಳಲ್ಲಿ ಅವರು ಆಂಕರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಸೊ ಅದಾದ ನಂತರದಲ್ಲಿ ಒಂದಷ್ಟು ಅವಕಾಶಗಳ ಸಿಕ್ಕ ಬಳಿಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆಂಕರ್ ಆಗಿ ಮಿಂಚುತ್ತಾ ಇದ್ರು. ಆದ್ರೆ ಜಾನ್ವಿ ಕೈಕಾಲು ಹಿಡಿದು ಬೇಡಿಕೊಂಡು ಭಿಕ್ಷೆ ರೀತಿಯಲ್ಲಿ ಒಂದು ರೀತಿ ನನಗೆ ಹೋಗ್ಬೇಕು, ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂತ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿಕೊಂಡು ಕಾಲೋ ಕೈಯೋ ಹಿಡಿದು ಬಿಗ್ ಬಾಸ್ ಮನೆಗೆ ಹೋಗಿದ್ರಂತೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೋದ ಜಾನ್ವಿಗೆ ಬಿಗ್ ಬಾಸ್ ವಿರುದ್ಧವೇ ನಿಲ್ಲುವಂತ ಒಂದಷ್ಟು ಕ್ಷಣಗಳು ಎದುರಾಗ್ಬಿಟ್ಟವು. ಕಲರ್ಸ್ ಕನ್ನಡ ವಾಹಿನಿಯೇ ವಿರುದ್ಧವಾಗಿ ಒಂದಷ್ಟು ನೆಗೆಟಿವ್ ಮಾತನಾಡೋದಕ್ಕೆ ಜಾನ್ವಿ ಅವರ ಬಾಯಿ ತವಕಿಸ್ತಾ ಇತ್ತು ಅಂತ ಅನ್ಸುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇದನ್ನ ಮಾತಾಡಿ ಜಾನ್ವಿ ಕೆಟ್ಟವರಾದ್ರು ಅಂತ ಒಂದಷ್ಟು ಮಾತುಗಳು ಇರ್ಲಿ, ಅವೆಲ್ಲವನ್ನು ಕೂಡ ಪಕ್ಕಕ್ಕಿಡೋಣ. ಚೆನ್ನಾಗಿ ಆಟ ಆಡ್ತಿದ್ದಂತ ಜಾನ್ವಿ ಆಚೆ ಕಡೆ ಬರೋದಕ್ಕೆ ಕಾರಣ ಏನು? ಆಚೆ ಕಡೆ ಬರೋದಕ್ಕೆ ಕಾರಣ ಒಂದೇ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಎಲ್ಲೂ ಇಲ್ಲದಂತ ಮಾತು ಜಾನ್ವಿ ಬಾಯಲ್ಲಿ ಬಂತು ಅಂತಂದ್ರೆ, ಬಿಗ್ ಬಾಸ್ ವೇದಿಕೆ ಅಂತಂದ್ರೆ ಅದು ಕಲರ್ಸ್ ಕನ್ನಡ ಕೊಟ್ಟಂತ ಒಂದು ಬಿಗ್ ಬಾಸ್ ವೇದಿಕೆ, ಅದು ಜಾನ್ವಿಗೆ ಸಿಕ್ಕಂತ ಒಂದು ಅತಿ ದೊಡ್ಡ ವೇದಿಕೆ. ಈ ವೇದಿಕೆಯ ಬಗ್ಗೆಯೇ ಆಕೆ ಹಗುರವಾಗಿ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಸ್ಪಂದನಳನ್ನ ಬಿಗ್ ಬಾಸ್ ಅಥವಾ ಕಲರ್ಸ್ ಕನ್ನಡ ವಾಹಿನಿ ಉಳಿಸಿಕೊಳ್ತಾ ಇದೆ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಬಂದಿರುವಂತ ಜಾನ್ವಿ ವಿರುದ್ಧ ಕಲರ್ಸ್ ಕನ್ನಡವು ಕೂಡ ತಿರುಗಿ ಬಿದ್ದಂತೆ ಕಾಣ್ತಾ ಇದೆ ಅಂತ ಹೇಳಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಹೌದು, ಯಾವುದೇ ಸಂಸ್ಥೆಯಲ್ಲಿ ಈಗ ನಾವು ಕೆಲಸ ಮಾಡುವಾಗ ಆ ಸಂಸ್ಥೆ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದಾಗ ಯಾವ ಸಂಸ್ಥೆ ತಾನೇ ಆಕೆಯನ್ನ ಅಥವಾ ಆತನನ್ನ ಉಳಿಸಿಕೊಳ್ಳುತ್ತದೆ? ಸೊ ಅದೆಲ್ಲ ಒಂದ್ ಕಡೆ ಜಾನ್ವಿಗೆ ಪೆಟ್ಟು ಬಿತ್ತು ಅಂತ. ಒಂದು ವೇಳೆ ಅದೇ ವಾರದಲ್ಲಿ ಏನಾದ್ರೂ ಜಾನ್ವಿಯನ್ನ ಕಳಿಸಿದ್ರೆ ಅನುಮಾನಗಳು ಹೆಚ್ಚಾಗ್ತಿತ್ತು ಅಂತೇಳಿ ಒಂದು ವಾರ ಬಿಟ್ಟು ಇನ್ನೊಂದು ವಾರದ ನಂತರ ಆಕೆಯನ್ನ ಮನೆಗೆ ಕಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅಥವಾ ಹತ್ತಿರವಾದದ್ದು ಸೆಕೆಂಡ್ರಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಬಿಗ್ ಬಾಸ್ ಮನೆಯ ಬಗ್ಗೆ ಜಾನ್ವಿ ಒಂದಷ್ಟು ವಿಚಾರಗಳನ್ನ ತೆಗೆದಿಟ್ಟಿದ್ದಾರೆ, ಒಂದಷ್ಟು ಅಂಶಗಳನ್ನ ಬಿಚ್ಚಿಟ್ಟಿದ್ದಾರೆ. ಇಲ್ಲಿ ಜಾನ್ವಿ ಹೇಳ್ತಾರೆ, ಗಿಲ್ಲಿ ಆ ವ್ಯಕ್ತಿಯಿಂದ ಇಡೀ ನನ್ನ ಒಂದು ವ್ಯಕ್ತಿತ್ವ ಹರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಗಿಲ್ಲಿಯನ್ನ ಜನ ಆಚೆ ಕಡೆ ಇಷ್ಟಪಡ್ತಾ ಇರೋದನ್ನ ನೋಡಿ ತುಂಬಾ ಬೇಸರವನ್ನ ಹೊರಹಾಕ್ತಿದ್ದಾರೆ. ಎಲ್ಲರನ್ನೂ ಕೂಡ ಕಾಲೆಳೆದು ಎಲ್ಲರನ್ನೂ ಡಮ್ಮಿ ಮಾಡಿ ತಾನು ಹೀರೋ ಆಗುವಂತ ಗಿಲ್ಲಿಯನ್ನ ಜನ ಇಷ್ಟಪಡ್ತಾ ಇರೋದು ನೋಡಿ ಜನ ಮರಳೋ ಜಾತ್ರೆ ಮರಳೋ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಕೇವಲ ನೀವೇನು ಎಪಿಸೋಡ್ ನೋಡ್ತಿರಲ್ಲ ಅದು ಮಾತ್ರ ಅಲ್ಲ, ಎಪಿಸೋಡ್ ಕೇವಲ 1 ಗಂಟೆಯ ಎಪಿಸೋಡ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದನ್ನ ಹೊರತುಪಡಿಸಿ ಗಿಲ್ಲಿ ಆಡೋದನ್ನ ಅಥವಾ ಅಲ್ಲಿ ಮನೆಯಲ್ಲಿ ಕೆಲವರು ನಡ್ಕೊಳ್ಳೋದನ್ನ ನೋಡಿದ್ರೆ ನಿಜಕ್ಕೂ ಕೂಡ ವಾಂತಿ ತರಿಸುತ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾಧ್ಯಮಗಳಿಗೆ ಜಾನ್ವಿ ಹೇಳಿಕೆಯನ್ನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಗಳು ವ್ಯಕ್ತ ಆಗ್ತಾ ಇದೆ. ಬೆಳೆಯೋದಕ್ಕೆ ಕಲರ್ಸ್ ಕನ್ನಡ ಬೇಕು, ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಕಲರ್ಸ್ ಕನ್ನಡ ಬೇಕು, ಒಂದಷ್ಟು ಹೆಸರು ಮಾಡೋದಕ್ಕೆ ಕಲರ್ಸ್ ಕನ್ನಡ ಬೇಕು, ತದನಂತರದಲ್ಲಿ ಬಿಗ್ ಬಾಸ್ ವಿರುದ್ಧವೇ ಹೇಳಿಕೆಯನ್ನ ಕೊಡುವಂಥದ್ದು, ಜೊತೆಗೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನೆಗೆಟಿವಿಟಿ ಆಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದಷ್ಟು ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಪತ್ರಕರ್ತ ಆದ ಮಾತ್ರಕ್ಕೆ ಅಲ್ಲಿನ ಕೆಲವೊಂದು ಅಂಶಗಳನ್ನ ಬಿಟ್ಟುಕೊಡೋದು, ಬೇರೆ ರೀತಿಯಲ್ಲಿ ಅದನ್ನ ಪೋರ್ಟ್ರೇ ಮಾಡುವಂಥದ್ದು, ಇದೆಲ್ಲ ಯಾವ ರೀತಿ ಲೆಕ್ಕಾಚಾರ? ಇವರಿಗೆ ಕೊಟ್ಟಂತ ಅವಕಾಶಕ್ಕೆ ಇವರು ಮಾಡಿದ್ದು ಸರಿನಾ ಅನ್ನುವಂಥ ಲೆಕ್ಕಾಚಾರಗಳು ಜೊತೆಗೆ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಜಾನ್ವಿ ಗಿಲ್ಲಿ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಗಿಲ್ಲಿ ಆಟ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಮನೆ ಒಳಗಡೆ ಎಲ್ರಿಗೂ ಕೂಡ ಇರಿಟೇಷನ್, ಆದ್ರೆ ಮನೆ ಹೊರಗಡೆ ಎಲ್ಲರೂ ಗಿಲ್ಲಿಯನ್ನ ಇಷ್ಟಪಡೋದನ್ನ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ. ಮತ್ತೆ ಯಾರು ಗೆಲ್ತೀರಾ ಅಂತ ಅಲ್ಲಿನ ಆಂಕರ್ ಕೇಳಿದಾಗ, ಯಾರು ಗೆಲ್ಲಬಹುದು ಅಂತ ಕೇಳಿದಾಗ, ಸೊ ಗಿಲ್ಲಿ ಗೆಲ್ಲೋದು, ಇಲ್ಲಿನ ಹೊರಗಡೆ ವಾತಾವರಣವನ್ನ ನೋಡ್ತಾ ಇದ್ರೆ ಗಿಲ್ಲಿನೇ ಗೆಲ್ಲೋದು, ಆದ್ರೆ ಅಶ್ವಿನಿ ಗೆಲ್ಲಬೇಕು ಅಂತ ಜಾನ್ವಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಜಾನ್ವಿ ಅವರೇ ಹೇಳ್ಕೊಂಡಾಯ್ತು, ಗಿಲ್ಲಿ ಗೆದ್ದೇ ಗೆಲ್ತಾನೆ ಅನ್ನೋ ಲೆಕ್ಕಾಚಾರ. ಗೆಲ್ಲಬೇಕು ಅಂತ ನಾನು ಹೇಳಬಲ್ಲೆ, ನೀನು ಹೇಳಬಲ್ಲೆ, ಆದ್ರೆ ಗೆಲ್ಲೋದು ಯಾರು ಅಂತ ಹೇಳಿ ಗಿಲ್ಲಿ ಅಂತಾನೆ ಹೇಳಿ ಜಾನ್ವಿ ಬೈಯಲ್ಲಿ ಬಂದ ಕಾರಣ ಗಿಲ್ಲಿಯ ಒಂದು ಫೇಮ್ ಯಾವ ರೀತಿ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ಜಾನ್ವಿ ಕೊಟ್ಟಂತ ಹೇಳಿಕೆ ಬಿಗ್ ಬಾಸ್ ವಿರುದ್ಧವಾಗಿ ಇರೋದ್ರಿಂದ ಕಿಚ್ಚ ಸುದೀಪ್ ಮುಂದಿನ ವಾರಗಳಲ್ಲಿ ಆ ಬಗ್ಗೆ ತಕರಾರು ತೆಗೆಯೋ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಜಾನ್ವಿ ಅಥವಾ ಇಲ್ಲಿಂದ ಎಲಿಮಿನೇಷನ್ ಆಗಿ ಹೋದಂತ ಒಂದಷ್ಟು ಕಂಟೆಸ್ಟೆಂಟ್ಗಳು ಬರಲೇಬೇಕಿದೆ. ಸೊ ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಕೂಡ ಕೌಂಟರ್ ಕೊಡೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡೋಣ ಜಾನ್ವಿಗೆ ಯಾವ ರೀತಿಯಾದಂತಹ ಕೌಂಟರ್ ಸಿಗುತ್ತೆ, ಆ ಕೌಂಟರ್ಗೆ ಜಾನ್ವಿ ಏನೆಲ್ಲ ಉತ್ತರ ಕೊಡ್ತಾರೆ ಅಂತ. ಬಟ್ ಒಂದಂತೂ ಸತ್ಯ, ಜಾನ್ವಿ ಮನೆಯಿಂದ ಹೊರಗಡೆ ಹೋದಾಗ ಎಲ್ರಿಗೂ ಖುಷಿಯಾಗಿತ್ತೇನೋ, ಆದ್ರೆ ಆ ಒಂದು ವಿಟಿಗಳನ್ನ ನೋಡಿದಾಗ, ಆ ದೃಶ್ಯಾವಳಿಗಳನ್ನ ನೋಡಿದಾಗ ಎಂಥವ್ರಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ. ಜಾನ್ವಿ ಇನ್ನಷ್ಟು ದಿನ ಇರಬೇಕಿತ್ತು, ತನ್ನಗೆ ತಾನೇ ಎಡವಟ್ಟನ್ನ
ಮಾಡ್ಕೊಂಡ್ಬಿಟ್ರಾ, ತಾನೇ ಎಡವಟ್ಟು ಮಾಡ್ಕೊಂಡು ಆಚೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅಂತ ಹಲವಾರು ರಂಗದಲ್ಲಿ ಪ್ರಶ್ನೆಗಳು ಎದ್ದಿವೆ. ಅದು ನೋಡೋಣ ಇದಕ್ಕೆ ಜಾನ್ವಿ ಏನು ಉತ್ತರ ಕೊಡ್ತಾರೆ, ಸುದೀಪ್ ಇದಕ್ಕೆ ಕೌಂಟರ್ ಕೊಡ್ತಾರಾ, ಎಲ್ಲದಕ್ಕೂ ಕೂಡ ಸಮಯವೇ ಉತ್ತರ ಕೊಡಬೇಕಿದೆ. ಧನ್ಯವಾದಗಳು. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.